ಓಕೆ, ಇನ್ನು ಮೋಕ್ಷಿತ್ ಅವರು ಸ್ಟಾರ್ಟಿಂಗ್ ವೀಕ್ಸಲ್ಲೆಲ್ಲ ಸ್ವಲ್ಪ ಸೈಲೆಂಟ್ ಆಗಿದ್ರು. ಒಂದು ಅವರು ತುಂಬಾ ಬ್ಲಾಸ್ಟ್ ಆಗಿದ್ದು ಅಂತಂದ್ರೆ ತ್ರಿವಿಕ್ರಮ್ ವಿಚಾರದಲ್ಲಿ. ಅದಾದ್ಮೇಲೆ 2 ಸಲ ಧನು ಮತ್ತೆ ಅವ್ರ ಮಧ್ಯೆ ಗಲಾಟೆ ಆಗುತ್ತೆ, ಧನರಾಜ್ ಆಚಾರು ಮತ್ತೆ ಮೋಕ್ಷಿತಾ ಮಧ್ಯೆ. ಈ ಫಸ್ಟ್ ಟೈಮ್ ರೀಸನ್ ಸ್ವಲ್ಪ ಸಿಲ್ಲಿ ರೀಸನಿಗೆ ಶುರುವಾಗಿ ಅದು ತುಂಬಾ ಸೀರಿಯಸ್ ಆಯ್ತು. ಬಟ್ ಸೆಕೆಂಡ್ ಟೈಮ್ ಏನಿದೆ ಆ 2 ವಿಚಾರದಲ್ಲಿ, ಅಂದ್ರೆ ಸೆಕೆಂಡ್ ಟೈಮ್ ಆಗಿರೋ ಗಲಾಟೆ ವಿಚಾರದಲ್ಲಿ ಅವ್ರಿಬ್ರಲ್ಲಿ ಯಾರ್ದು ತಪ್ಪಿತ್ತು ಅಂತ, ಅಂದ್ರೆ ಆ ಕಳಪೆ ಕೊಟ್ಟಿದ್ದ ವಿಚಾರದಲ್ಲಿ. ಈಗ ನೀವು ಸುರೇಶ್ ಅವ್ರಿಗೆ ಕೊಡ್ತೀರಿ, ಸುರೇಶ್ ಅವ್ರು ನಿಮಗೆ ಕೊಡ್ತಾರೆ, ಅದನ್ನು ಆ ವಿಚಾರನ ಪ್ರಸ್ತಾಪ ಕೂಡ ಮಾಡ್ತಾರೆ ಅಲ್ಲಿ. ಅಂದ್ರೆ ಅವ್ರವ್ರ ಟೀಮ್ ಅವ್ರವರಿಗೆ ಉತ್ತಮ ಕೊಡ್ತಿದ್ದಾರೆ, ನಮ್ಮ ಟೀಮಲ್ಲಿ ಕಳಪೆ ಕೊಟ್ಟಿದ್ದಾರೆ ಅಂತ. ಆಕ್ಚುಲಿ ಆ ವೀಕಲ್ಲಿ ಧನರಾಜ್ ಅವರು ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗೇ ಮಾಡಿದ್ರು. ಸೊ ಅವರಿಬ್ರು ವಿಚಾರದಲ್ಲಿ ಯಾರ್ದು ಮಿಸ್ಟೇಕ್ ಅನ್ಸುತ್ತೆ ನಿಮಗೆ? ಯಾಕಂದ್ರೆ ನೀವು ತುಂಬಾ ಹತ್ರದಿಂದ ನೋಡಿರ್ತೀರಿ. ನಾನು ಇಬ್ರು ಕಂಪೇರ್ ಮಾಡಿದಾಗ ಧನರಾಜ್ ಇಸ್ ಗುಡ್ ಇನ್ ಹಿಸ್ ಜಾನರ್, ಮೋಕ್ಷಿತ ಅವ್ರದೇ ಆದ ವೇನಲ್ಲಿ ಇರುವಂತವ್ರು. ಮೋಕ್ಷಿತಂಗೆ ಏನಂದ್ರೆ ಒಂದೊಂದ್ಸಲ ಒಂದು ಕಮಾಂಡಿಂಗ್ ನೇಚರ್ ಇದೆ. ಕಮಾಂಡಿಂಗ್ ನೇಚರ್ ಅನ್ನೋದಕ್ಕಿಂತ ಅವ್ರು ಸ್ಟೇಟ್ಮೆಂಟ್ ಅದು ಸ್ವಲ್ಪ ಖಾರವಾಗಿ ಕೇಳಿಸಿರ್ಬೋದು ಧನರಾಜ್ ಅವ್ರಿಗೆ. ಈಗ ಏನಂತಾರೆ, ಅದು ಹಂಗ್ ಮಾಡ್ತಿದ್ದೀರಾ, ಸರಿಯಲ್ಲ, ತಪ್ಪು, ಈ ತರ ಒಂದು ಟೋನ್ ಇದೆಯಲ್ಲ, ಮೇ ಬಿ ಅದು ಧನರಾಜ್ ಅವ್ರಿಗೆ ನನ್ನ ಮೇಲೆ ರೂಲ್ ಮಾಡ್ತಿದ್ದಾರೆ ಅನ್ನೋ ಒಂದು ಬೇಸಿಕಲಿ ಅವ್ರದೊಂದು ಸ್ವಲ್ಪ ಸಾಫ್ಟ್ ನೇಚರ್ ಇರೋದ್ರಿಂದ ಅದು ಪ್ರಾಬಬ್ಲಿ ಹಂಗ ಅನ್ಸಿರ್ಬೋದು. ಮೋಕ್ಷಿತ ಮಾತಾಡೋದೇ ಹಂಗೆ, ಅದನ್ನ ತಪ್ಪು ಅಂತಾನು ಹೇಳಕ್ಕಾಗಲ್ಲ. ಈಗ ಅವ್ರು ತಪ್ಪು ಮಾಡ್ತಿರ್ಬೇಕಾದ್ರೆ ಅವ್ರು ಹೇಳೋ ಒಂದು ನೇಚರ್ ಇದೆ, ಅದ್ ಹಂಗಲ್ಲ ಧನರಾಜ್, ಹಿಂಗೆ ಆ ವಾಯ್ಸು ತಪ್ಪಾಗಿ ಕೇಳಿಸಿರುತ್ತೆ. ಇನ್ ಕೆಲವೊಂದು ಅವ್ರಿಗೆ ಗೊತ್ತಾಗ್ದೇನೆ ಏನ್ ಮಾಡ್ತಾರೆ ಧನರಾಜ್ ಅವ್ರು ಆಟ ಆಡ್ತಾರೆ ತುಂಬಾ ಚೆನ್ನಾಗಿ, ಸ್ಮಾರ್ಟ್ ಆಗಿ ಆಟ ಆಡ್ಬೇಕು. ಈಗ ಮಣ್ಣು ಅವರೇ ಒಂದು ಕಟ್ಟಿರೋಂಥ ಮಣ್ಣು ಮೇಲೆ ಅವರೇ ಹಿಂಗ್ ಸೇಫ್ ಮಾಡ್ಕೊಳಕ್ಕೆ ಅಂತ ಹಿಂಗ್ ಹೋದಾಗ ಹಿಂಗೋಗಿ ಮಲಗ್ಬಿಡ್ತಾರೆ ಆ ಒಂದು ಇದ್ರ ಮೇಲೆ, ಅದೆಲ್ಲ ಹೊರಟೋಗುತ್ತೆ. ಅಷ್ಟ್ರಲ್ಲಿ ಬಜಾರ್ ಆಗ್ಬಿಟ್ರೆ ಅನ್ನೋ ಟೆನ್ಷನ್ ಮೋಕ್ಷಿತಂಗೆ. ಅದನ್ನ ಸೇಫ್ ಮಾಡಕ್ ಬೇರೆ ದಾರಿ ಯೂಸ್ ಮಾಡ್ಬೋದಾಗಿತ್ತಲ್ಲ. ಸೊ ಇವ್ರಿಗೆ ತುಂಬಾ ಎನರ್ಜಿ ಇದೆ, ಎಫರ್ಟ್ ಹಾಕ್ತಾರೆ, ಆಟ ಆಡ್ತಾರೆ. ಆಟ ಆಡೋದು ಸ್ಮಾರ್ಟ್ ಆಗಿ ಆಡಲ್ಲ, ಎನರ್ಜಿ ಹಾಕ್ತಾರೆ, ಸ್ಮಾರ್ಟ್ ಆಗಿ ಆಡ್ತಾ ಇಲ್ಲ ಅನ್ನೋದು ಬೇಜಾರು ಮೋಕ್ಷಿತಂಗೆ. ಸೊ ಅವ್ರವ್ರ ಮಧ್ಯೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಕ್ಲಾಶಸ್ ಆಗಿ ಕನ್ವರ್ಟ್ ಆಯ್ತು. ಅದನ್ನ ಅವರು ಸಾಫ್ಟ್ ಆಗಿ ಕುತ್ಕೊಂಡು, ಈಗ ನಾನು ಸುರೇಶ್ ಅಣ್ಣ ಹೇಳ್ತಾರೆ, ನಾನ್ ತುಂಬಾ ಹೊರಟ, ನನ್ನಂತ ಹೊರಟನ್ನ ಬದಲಾಯಿಸಿದಳು ಅವಳು ಅಂತಾನೆ ಹೇಳ್ತಾರೆ. ಸೊ ಆ ತರ ಅವರು ಕೆಲವೊಮ್ಮೆ ಏನ್ ಗೊತ್ತಾ, ನಾನ್ ಹೆಂಗೆ ಅಂದ್ರೆ, ಈಗ ನಾವಿಬ್ರು ಇದೀವಿ ಅಂದ್ರೆ ನಿಮ್ ನೇಚರ್ಗೆ ನಾನು ಅಡ್ಜಸ್ಟ್ ಆಗ್ತೀನಿ, ನನ್ನ ನೇಚರ್ಗೆ ನೀವು ಅಡ್ಜಸ್ಟ್ ಆಗೋ ತರ ಟ್ರೈ ಮಾಡ್ತೀನಿ. ಆಗ್ಲಿಲ್ಲ ಅಂದ್ರೆ ನಿಮ್ ಇಷ್ಟ, ನಿಮ್ಗೆ ಹೆಂಗಿರುತ್ತೆ ಹಿಂಗಿರಿ, ನೀವು ಟ್ರೈ, ಅಟ್ಲೀಸ್ಟ್ ನನ್ನ ಮಾತು ನೀವು ಕೇಳ್ತೀರಾ ಅನ್ನೋದಾದ್ರೆ ನಿಮ್ದೇ ಆದ ರೀತಿ ನಾನು ಹೇಳ್ತೀನಿ. ಮೋಕ್ಷಿತಾ ಧನರಾಜ್ ವಿಷಯದಲ್ಲಿ ಪ್ರಾಬಬ್ಲಿ ಈಗ ಧನರಾಜ್ಗೆ ಸ್ವಲ್ಪ ಅಂದ್ರೆ ಏನಂತಾರೆ, ಈಸ್ ಆಲ್ಸೋ ಎಮೋಷನಲ್ ಅಲ್ವಾ, ಅವ್ರಿಗೆ ಅವ್ರದೇ ಆದ ರೀತಿನಲ್ಲಿ ಮೋಕ್ಷಿತ ಅವ್ರು ಅರ್ಥ ಮಾಡಿಸಿದ್ರೆ ಬಹುಶಃ ಅವ್ರಿಬ್ರು ಮಧ್ಯೆ ನೀವು ಸುರೇಶ್ ಅವ್ರಿಗೆ ಹೇಳಿದ ರೀತಿ ಮೋಕ್ಷಿತ ಅವರು ಅವ್ರಿಗೆ ಹೇಳಿದ್ರೆ ಆ ರೀತಿ. ಈಗ ನಾನು ಸುರೇಶ್ ಅಣ್ಣಂಗು ಅಣ್ಣ ಯಾಕಂಗ್ ಮಾತಾಡ್ತಿದ್ಯಾ, ಸುಮ್ನೆ ಇರು ಅಂತ ಅವಾಜ್ ಹಾಕಿದ್ರೆ ಅವ್ರು ನನ್ ಮೇಲೆ ಬಂದಿರೋರು ಜಗಳಕ್ಕೆ, ಏನಮ್ಮ ನೀನ್ ಯಾರು ನನಗೆ ಹೇಳಕ್ಕೆ, ನಾನಿರೋದು ಹಿಂಗೆ ಅಂತ ಅವ್ರು ನಾನೇನ್ ಮಾಡ್ತಿದ್ದೆ, ಅಣ್ಣ ಸಮಾಧಾನ, ಅವ್ರು ಮಾತಾಡ್ಬಿಡ್ಲಿ, ನಾವು ಮಾತಾಡೋಣ ಅಣ್ಣ, ಸುಮ್ನೆ ಹೋಗ್ಬಿಟ್ಟು ಜಗಳಾಡೋದ್ರಿಂದ ನಮ್ಗೆ ಏನ್ ಸಿಗಲ್ಲ, ಎಲ್ಲ ವಾಯ್ಸ್ ಕಡಿಮೆ ಮಾಡ್ಕೋಬೇಕು, ಎಲ್ಲಿ ಜಾಸ್ತಿ ಮಾಡ್ಕೋಬೇಕು, ನಮ್ಗೆ ಐಡಿಯಾ ಇರಬೇಕು, ಈ ತರ ಸಾಫ್ಟ್ ಆಗಿ ಹೇಳ್ತಿದ್ದೆ. ಆ ಟೋನಿಂಗ್ ಮೇ ಬಿ ಅಣ್ಣಂಗೆ ಅರ್ಥ ಆಯ್ತು, ಆ ತರ ಇರ್ಬೋದಾಗಿತ್ತು ಅವ್ರಿಬ್ರು. ಮೇ ಬಿ ಅಲ್ಲಿ ಸೋತ್ರೇನೋ ಅವರು, ಅದಕ್ಕೋಸ್ಕರ ಅವ್ರ ಪಾರ್ಟ್ನರ್ಸ್ ಆಗಿದ್ದೂನು ಅವರು ಜಗಳ ಆಡ್ಕೊಂಡು. ಅಂಡ್ ಮೋಕ್ಷಿತಂಗ್ ಒಂದ್ ಮಾತು ಹರ್ಟ್ ಆಯ್ತು, ಧನರಾಜ್ ಅವ್ರು ಹೇಳಿದ್ದು, ನೀವು ತುಂಬಾ ಅಹಂಕಾರಿ, ಅವ್ರ ಅಹಂಕಾರಿ ಅಲ್ಲ, ಒಳ್ಳೆ ಹುಡುಗಿನೇ ಮೋಕ್ಷಿ. ಯಾಕಂದ್ರೆ ನಾನ್ ನರಕದಲ್ಲಿ ನೋಡ್ದಂಗೆ ಅವ್ರಿಗೊಂದು ಒಳ್ಳೆ ಗುಣ ಏನಂತಂದ್ರೆ ಊಟ ತಿನ್ಸೋದಿರ್ಬೋದು, ನೋವಾದಾಗ ಓಡೋಗೋದಿರ್ಬೋದು. ಇಲ್ಲ ಮೋಕ್ಷಿತನ್ಗೆ ಎಲ್ಲ ಸಿಟ್ಟು ಒಂದೇ ಸತಿ ಬ್ಲಾಸ್ಟ್ ಆಗ್ಬಿಡ್ತಾ ಅಲ್ಲಿ ಅಂತ, ಅಂದ್ರೆ ಅದೊಂದು ಪ್ರೆಷರ್ ಅಲ್ಲದೆ ಇರೋ ನೇಚರ್. ಈಗ ನಾನು ಅದಲ್ಲ, ನನಗ್ ಬಂದ್ಬಿಟ್ಟು ನೀನ್ ಹಂಗೆ ಅಂತ ಅಂದಾಗ ಅವ್ರಿಗೆಲ್ಲೋ ಫ್ರಸ್ಟ್ರೇಷನ್, ಇದ್ರ ಜೊತೆಗೆ ಇದೆಲ್ಲ ಫ್ರಸ್ಟ್ರೇಷನ್ಸ್ ಓಡ್ತಾ ಇರುತ್ತಲ್ಲ ತಲೆನಲ್ಲಿ, ಈ ರೋಸ್ ಇರ್ಬೋದು ಅಥವಾ ಬೇರೆ ಎಲ್ಲ ಈ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ ಇನ್ನೊಂದ್ ಯಾವ್ದೋ ಒಂದು ಆಲ್ ಆಫ್ ಅ ಸಡನ್ ಹೊಸದಾಗ ಯಾವ್ದೋ ಒಂದು ಈಗ ಮೋಕ್ಷಿತ ಅವ್ರ ಹತ್ರ ಶೇರ್. ಯಾಕಂದ್ರೆ ಮೋಕ್ಷಿತ ಧನರಾಜ್ ಇಬ್ರು ಒಂಥರ, ಅಂದ್ರೆ ಸ್ಟಾರ್ಟಿಂಗ್ ಇಂದ ನೋಡೋರಿಗೆ ಗೊತ್ತಾಗತ್ತದು, ಸ್ವಲ್ಪ ಅವ್ರು ಸೈಲೆಂಟ್ ಆಗಿದ್ದವ್ರೇನೆ, ಒಬ್ರ ಮೇಲೆ ಯಾವತ್ತೂ ಇಲ್ಲ, ಅವ್ರಿಬ್ರು ಬೇರೆಯವ್ರ ಮೇಲೆ ಗಲಾಟೆ ಮಾಡಿದ್ದಾಗ್ಲಿ ಯಾವಾಗ್ಲೂ ಮಾಡಿಲ್ಲ. ಅಂತ 2 ಕ್ಯಾರೆಕ್ಟರ್ ಅವ್ರಿಬ್ರೇ ಗಲಾಟೆ ಮಾಡ್ಕೊಂಡ್ಬಿಟ್ರು ಅಂತಂದಾಗ, ಅಂದ್ರೆ ಧನರಾಜ್ದು ನಾನು ಅಬ್ಸರ್ವ್ ಮಾಡ್ದಂಗೆ ಗಲಾಟೆ ಆಗೋದಕ್ಕೂ ಮುಂಚೆ ಅವ್ರದ್ದು ಏನಾಯ್ತು ಅಂತಂದ್ರೆ, ಈಗ ನಾನಾಗ್ಲಿ ಮೋಕ್ಷಿತ ಆಗ್ಲಿ ಸ್ವಲ್ಪ ಸೈಲೆಂಟ್ ಇದ್ವಿ ಮುಂಚೆ. ಸೊ ಅವ್ರ ಪ್ರಕಾರ ಯಾಕೆ ಅಂತ ಗೊತ್ತಿಲ್ಲ, ಅವ್ರು ಕೊಟ್ಟಿದ್ದ ರೀಸನ್ ಪ್ರಾಬಬ್ಲಿ ಅವ್ರಿಗೆ ಕರೆಕ್ಟ್ ಅನ್ಸ್ತಿರ್ತೇನೋ, ನಮಗೆ ಅದನ್ನ ಅಕ್ಸೆಪ್ಟೇ ಮಾಡಕ್ ಆಗ್ತಿರ್ಲಿಲ್ಲ. ನನ್ನೊಂದು ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಿಡಕ್ಕೆ ಒಂದ್ ರೀಸನ್ ಕೊಡ್ತಾರೆ. ನಾನು ಉಸ್ತುವಾರಿ ಆಗಿದ್ದಾಗ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಕ್ ಹೇಳಿದ್ರೆ ಅವ್ರು ನಾನು ಮಾಡಲ್ಲ ಅಂದ್ರು, ಹಾಗಾಗಿ ಅವ್ರಿಗೆ ಕ್ಯಾಪ್ಟನ್ಸಿ ಆಡಕ್ಕೆ ಅರ್ಹತೆ ಇಲ್ಲ. ದುಡ್ ಕಮ್ ಆನ್, ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಲ್ಲ ಅಂತ ನಾನು ಯಾವಾಗ ಹೇಳಿದೀನಿ? ನಾನು ಅಲ್ದೇ ಇರೋ ಕೆಲಸಗಳನ್ನು ಮಾಡೋ ಹುಡುಗಿ ನಾನು. ನೀನ್ ಒಂದು ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಿಲ್ಲ ಅಂತ ಕ್ಯಾಪ್ಟನ್ಸಿನೇ ಆಡಕ್ ಅರ್ಹತೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಹೆಂಗೆ? ಅಲ್ಲಿ ನಾನು ವಾಯ್ಸ್ ರೈಸ್ ಮಾಡಿದೆ. ಮೋಕ್ಷಿತ ಅವ್ರನ್ನು ಅವ್ರ ಪ್ರಕಾರ ನಾವು ಸೈಲೆಂಟ್ ಆಗಿರೋರು ಅವ್ರ ಮೇಲೆ ಹೋಗ್ಬಿಟ್ಟು ಬ್ಲಾಸ್ಟ್ ಆಗಲ್ಲ, ನಾವು ಅವ್ರ ಮೇಲೆ ಜಗಳ ಮಾಡಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಪ್ರಾಬಬ್ಲಿ ಏನಾದ್ರು ನನ್ನ ಹೆಸರು ಮೋಕ್ಷಿತನ ಹೆಸರು ಅವ್ರು ತಗೊಂತಿರೋ ಗೊತ್ತಿಲ್ಲ. ಬಟ್ ಎಲ್ಲಾ ತಾಳ್ಮೆಗೂ ಒಂದು ಲಿಮಿಟ್ ಇರುತ್ತೆ. ಈಗ ನನಗಾಗ್ಲಿ ಮೋಕ್ಷಿತಂಗಾಗ್ಲಿ ತಾಳ್ಮೆಗೆ ಲಿಮಿಟ್ ಇರುತ್ತೆ. ಕೆಲವೊಮ್ಮೆ ಅದನ್ನ ಕ್ರಾಸ್ ಮಾಡಿ ಕ್ವಶನ್ಸ್ಗಳು ಬಂದಾಗ
ಬ್ಲಾಸ್ಟ್ ಆಗ್ತಾರೆ. ಹೀಗೆ ಯಾವುದೋ ಅಲ್ಲಿ ಬಿಗ್ ಬಾಸ್ ಹೌಸಲ್ಲಿ ಹೆಂಗೆ ಆಗ್ತಿರುತ್ತೆ ಅಂದರೆ ಎಷ್ಟೊಂದು ವಿಷಯಗಳು ಫ್ರಸ್ಟ್ರೇಷನ್ ಒಳಗಡೆ ಓಡ್ತಿರುತ್ತೆ ಹೇಳ್ಕೊಳಕ್ಕಾಗಲ್ಲ. ಹೇಳಿದ್ನಲ್ಲ ನಾನು ಸ್ಟಾರ್ಟಿಂಗಲ್ಲಿ, ಕೆಲವೊಮ್ಮೆ ನಮ್ಮ ವೀಕ್ನೆಸ್ ನಂಗೆ ಹಿಂಗೆ ಆಗ್ತಿದೆ ಅಂತ ಹೇಳಕ್ ಹೋದ್ರೆ ಅದು ಕೂಡ ನೆಕ್ಸ್ಟ್ ನಾಮಿನೇಷನ್ಗೆ ರೀಸನ್.